ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ತುಂಬ ಹೆಲ್ತಿಯಾಗಿರೋ ಮತ್ತು ನಾಟಿ ಸ್ಟೈಲ್ ಮೇಕೆಕಾಳು ಸಾಂಬಾರು, ಒಂದು ಡ್ರಾಪ್ ಆಯಿಲ್ ಯೂಸ್ ಮಾಡದೆ ಮೇಕೆಕಾಳು ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಹಿಂದಿನ ದಿನ ರಾತ್ರಿ ಮೇಕೆಕಾಳನ್ನ ಚೆನ್ನಾಗಿ ತೊಳೆದು ನೀಟಾಗಿ ಈ ಥರ ಕಟ್ ಮಾಡಿ ನೈಟ್ ಪೂರ್ತಿ ನೆನೆಸ್ಬೇಕು. ಅದು ಚೆನ್ನಾಗಿ ನೆನಿಬೇಕು, ಇಲ್ಲ ಅಂತಂದ್ರೆ ಅದು ಬೇಯಲ್ಲ ಬೇಗ. ಆದ್ರಿಂದ ನಾವು ನೈಟೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನೈಟ್ ಪೂರ್ತಿ ನೆನಿಬೇಕು. ನೈಟ್ ಪೂರ್ತಿ ನೆನೆದ್ರೆ ನಾವು ಬೆಳಿಗ್ಗೆ ಮಾಡ್ಕೊಳಕ್ ಈಸಿ ಆಗುತ್ತೆ. ನಾನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನ ವಿಸಿಲ್ ಬರಿಸ್ತಾ ಇದ್ದೀನಿ. ಮಿನಿಮಮ್ ಅಂತಂದ್ರೂ ಒಂದು 10ರಿಂದ 12 ವಿಸಿಲ್ ಬರಿಸ್ಬೇಕು, ಇಲ್ಲ ಅಂತಂದ್ರೆ ಅದು ಬೇಯಲ್ಲ. ಅದು ಚೆನ್ನಾಗಿ ಬೆಂದು ಅದರಲ್ಲಿರೋ ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು, ಆವಾಗ್ಲೇ ಸಾಂಬಾರು ತುಂಬ ಚೆನ್ನಾಗಾಗೋದು. ಅದಕ್ಕೆ ನಾವು ಮಿನಿಮಮ್ ಅಂದ್ರೂ ಒಂದು 10 ವಿಸಿಲ್ ಹೊಡಿಸ್ಲೇಬೇಕು, ಇಲ್ಲ ಅಂದರೆ ಕಾಳು ಬೇಗ ಬೇಯಲ್ಲ. ಕಾಳು ಬೇಯೋಷ್ಟರಲ್ಲಿ ನಾವು ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಸಾಲೆಗೆ ಕೊತ್ತಂಬರಿ ಸೊಪ್ಪು, 1-2 ಈರುಳ್ಳಿ, 2 ಚಕ್ಕೆ, 2 ಲವಂಗ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಟೊಮೆಟೊ, ಶುಂಠಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸು ತಗೊಂಡಿದ್ದೀನಿ. ಮೇನ್ ಈ ಸಾಂಬಾರಿಗೆ ಮೆಣಸೆ ಟೇಸ್ಟ್ ಕೊಡೋದು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ರುಬ್ಕೊಳ್ಳೋವಾಗ ಮಟನ್ ಸಾಂಬಾರು ಪುಡಿ ನಾವು ಮನೇಲಿ ಮಾಡ್ಕೊಂಡಿದ್ವಿ, ಅದನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ನೋಡಿ, ಇವಾಗ ಮಸಾಲೆ ರೆಡಿ ಆಯಿತು. 10ರಿಂದ 12 ವಿಸಿಲ್ ಕೂಗಿಸಿ ಅದು ಕೂಲ್ ಆದಮೇಲೆ ಓಪನ್ ಮಾಡಿದ್ದೀನಿ. ನೋಡಿ, ಈ ಥರ ಆಗಿದೆ. ಎಣ್ಣೆ ಎಲ್ಲ ನೋಡಿ ಯಾವ ಥರ ಬಿಟ್ಟಿದೆ ಎಣ್ಣೆ. ನೆಕ್ಸ್ಟ್ ಆವಾಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲನೂ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಈ ಸಾಂಬಾರಿಗೆ ಎಕ್ಸ್ಟ್ರಾ ನಾವು ಯಾವುದೇ ಎಣ್ಣೆ ಯೂಸ್ ಮಾಡಿಲ್ಲ. ನಮ್ಮ ಮಂಡ್ಯ ಕಡೆ ಎಲ್ಲ ಇದೇ ಥರ ಮಾಡೋದು. ನಾವು ಎಕ್ಸ್ಟ್ರಾ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಅದರಲ್ಲೇ ತುಂಬ ಎಣ್ಣೆ ಅಂಶ ಇರುತ್ತೆ. ಕಾಳು ಬಲ್ತಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಎಣ್ಣೆ ಹೇಳ್ಬೇಕು ಅಂತಂದರೆ ಇದರಲ್ಲೇ ಸ್ವಲ್ಪ ಎಣ್ಣೆ ಕಡಿಮೆ ಕಾಣಿಸ್ತೈತೆ. ನೆಕ್ಸ್ಟು ನಾವು ತೆಳು ನೋಡಿಕೊಂಡು ನಮಗೆ ಎಷ್ಟು ತೆಳುವಾಗಿ ಬೇಕೋ ಸಾಂಬಾರು, ಇಲ್ಲ ಗಟ್ಟಿ ಬೇಕಾ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮಟನ್ ಮಸಾಲ ಪೌಡ್ರು 1-2 ಸ್ಪೂನಷ್ಟು, ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮಿನಿಮಮ್ ಅಂದರೂ ಒಂದು 3 ವಿಸಿಲು ಕೂಗಿಸ್ಬೇಕು. ಮೂರು ವಿಸಿಲ್ ಹೊಡಿಸಿ ಕೂಲ್ ಆದಮೇಲೆ ನಾನಿಲ್ಲಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿಯಾಗಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮೇಕೆಕಾಳು ಸಾಂಬಾರು ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.